ಒಂದು ಸಣ್ಣ ವಿಡಿಯೋ ಇವತ್ತು ಮಾಡ್ತಾಯಿದ್ದೀನಿ ನಾನು. ಏನು ವಿಡಿಯೋ ಮಾಡೋ ಆಸೆ ಏನಿಲ್ಲ ನನಗೆ. ಒಂದು ಸಣ್ಣ ವಿಡಿಯೋ ಏನೆಂದರೆ, ಇವತ್ತು ರಾಜ್ಯದಲ್ಲಿ ನಡೀತಾ ಇರೋದು ಬೆಳವಣಿಗೆಗಳಿಗೆ ಒಂದು ಕಣ್ಣಿಂದ ನೋಡಿ ನಾನು ವಿಡಿಯೋ ಮಾಡಿದ್ದೀನಿ ಇವತ್ತು. ಯಾಕಂದರೆ ನಮ್ಮ ರಾಜ್ಯದಲ್ಲಿ ಎಷ್ಟೋ ಸಂಘಟನೆಗಳೈತೆ. ಏನಾದರೂ ಸ್ವಲ್ಪ ತಪ್ಪು ನಡೆದಿದ್ರೆ ರೋಡಾಗೆ ಇಳಿತಾರೆ, ರಾತ್ರಿ ಇಳಿಬಿಡ್ತಾರೆ. ಯಾವುದಾದ್ರೂ ಸಣ್ಣ ಪಣ್ಣ ತೊಂದರೆ ಆಗಿದ್ರೆ, ಗಲಾಟೆ ಆಗಿದ್ರೆ, ಯಾವುದಾದ್ರು ಬಡವರು ಇದಾದರೆ ರೋಡಾಗಿ ಇಳಿತಾರೆ ನಮ್ಮ ಸಂಘಟನೆಗಳವರು. ಈಗ ಯಾಕೆ ರೋಡಾಗಿ ಇಳಿದಿಲ್ಲ? ಫಜ್ವಲ್ ರೇವಣ್ಣ ಅವ್ರ ಬಗ್ಗೆ ಮೇಲೆ ಯಾಕೆ ರೋಡಾಗಿ ಇಳಿತಾ ಇಲ್ಲ ನೀವು? ಯಾರ್ದು ನಿಮಗೆ ಟಾರ್ಚರ್ ಐತೆ ಇಳಿಬಾರ್ದಂತ? ಏನು ದೊಡ್ಡ ಫ್ಯಾಮ್ಲಿ ಅಂತ, ಇಲ್ಲ ಗೌಡ್ರು ಮನೆಯವರಂತ, ಇಲ್ಲ ಸಂಸದ್ನೋ ಒಂದು ರಾಜಕೀಯವರಂತ ಇಳಿತಾ ಇಲ್ಲ ರೋಡಾಗ? ನೀವು ಯಾಕೆ ಇಳಿತಾ ಇಲ್ಲ? ನಾನು ಸಂಘಟನೆ ಹೋಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದು ನಮ್ಮ ಶ್ರೀರಾಮ್ ಸೇನೆ ಪ್ರಮೋದ್ ಮುತಾಲಿಕ್ ಅವರು ಬಡ್ಕೊಳ್ತಾ ಇದ್ರು. ಏನಾದರೂ ಯಾರಾದರೂ ಹೇಳಿದಿದ್ರೆ, ಇದೇ ರೇವಣ್ಣ ಅವ್ರ ಮನೆ ಬಿಟ್ಟು ಬೇರೆ ಯಾರಾನ ಒಂದು ಮುಸ್ಲಿಂ ರಾಜಕೀಯವನೋ ಒಂದು MLA ಮಗನೂ ಈ ಥರ ಮಾಡಿದರೆ ಇವಾಗವರೆಗೂ ಬಟ್ಟೆ ಹರ್ಕೊಳ್ತಾ ಇದ್ರು ನಮ್ಮ ಪ್ರಮೋದ್ ಮುತಾಲಿಕ್ ಅವರು. ಮತ್ತು ನಮ್ಮ ಬೇರೆ ಸಂಘಟನೆಗಳು ಇದ್ದಾರೆ, ಅವರೆಲ್ಲ ಯಾಕೆ ಸುಮ್ಮನೆ ಇದ್ದಾರೆ? ಟಿ ವಿಯಲ್ಲಿ ಒಂದು 7 ದಿನದಿಂದ ಬರೀ ಈ ಚಾನಲ್ ಅವರು ತೋರಿಸ್ಕೊಂಡೇ ಇದ್ದಾರೆ. ಫಜ್ವಲ್ ರೇವಣ್ಣ ಅವರು 100 ಹೆಣ್ಮಕ್ಳನ್ನ ಜೀವನ ಹಾಳು ಮಾಡಿಬಿಟ್ರು, ಎಲ್ಲ ಮಾಂಗಲ್ಯ ಹಾಳು ಮಾಡಿಬಿಟ್ನೋ ಅಂತ ಹೇಳ್ಕೊಂಡೇ ಇದ್ದಾರೆ. ಅವ್ನಿಗೆ ಇವತ್ತವರೆಗೂ ಅರೆಸ್ಟ್ ಮಾಡಿಲ್ಲ, ಹಿಡ್ದಿಲ್ಲ. ಎಲ್ಲಿ ರಾಜ್ಯ ಬಿಟ್ಟು ಓಡಿದಾರಂತೆ ಅವರು. ಅದು ಎಲ್ಲೋಗಿದ್ದಾರೆ ಗೊತ್ತಿಲ್ಲ ನಮಗೆ. ನಾನು ಕೇಳೋದು ಒಂದೇ ಪ್ರಶ್ನೆ, ಸಂಘಟನೆಗಳು ಯಾಕೆಪ್ಪ ಇಳ್ದಿಲ್ಲ ನೀವು? ಬೇರೆ ಬೇರೆ ಕೆಲಸಕ್ಕೆ ಇಳಿತಾ ಇರಲ್ಲ ನೀವು? 100 ಹೆಣ್ಮಕ್ಕಳ ಜೀವನ ಹಾಳು ಮಾಡಿರೋ ಒಂದು ವ್ಯಕ್ತಿಗೆ ನೀವು ಬಿಟ್ಬಿಟ್ಟಿದ್ದೀರ ಇಷ್ಟು ಈಸಿಯಾಗ. ಮತ್ತು ನಮ್ಮ ಈ ದೇಶದ ಪ್ರಧಾನಮಂತ್ರಿ ಆಗಿರುವ ನರೇಂದ್ರ ಮೋದಿಜಿಯವರು ಒಂದು ಭಾಷಣಕ್ಕೆ ಹೇಳ್ತಾರೆ, ನಾನೇನು ರಾಜಕೀಯವನ್ನಲ್ಲ, ಒಂದು ರಾಜಕೀಯ ಪಕ್ಷವನ್ನಲ್ಲ, ರಾಜಕೀಯ ಮಾತಾಡ್ತಾ ಇಲ್ಲ ನಾನು, ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ ನಿಮಗೆ. ಏನಂದರೆ, ನಮ್ಮ ದೇಶದ ಪ್ರಧಾನಮಂತ್ರಿಯವರು ಮೊನ್ನೆ ಒಂದು ಭಾಷಣಕ್ಕೆ ಹೇಳ್ತಾರೆ, ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ಮುಸಲ್ಮಾನರು ಹಿಂದೂ ಹೆಣ್ಮಕ್ಕಳನ್ನ ಮಾಂಗಲ್ಯನೂ ಕಿತ್ತಾಕ್ಬಿಡ್ತಾರಂತೆ. ನೋಡ್ರಿ ಎಷ್ಟು ಶುದ್ಧ ಸುಳ್ಳು ಹೇಳ್ತಾರೆ ಇವರು ಬಾಯಿಯಿಂದ. ನನ್ನ ಮಗನಿಗೆ ಎಷ್ಟು ದಮ್ಮೈತೆ ಒಂದು ಹೆಣ್ಮಗು ಮಾಂಗಲ್ಯ ಕೈ ಹಾಕಕ್ಕೆ ಹೇಳಿ? ಯಾರಾನ ಆಗಲಿ, ಯಾರಾನೋ ಮಾಂಗಲ್ಯ ಕಿತ್ಕೊಳ್ತಾರಾ? ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಮಿಸ್ಟರ್ ನರೇಂದ್ರ ಮೋದಿಜಿ ಅವರೇ ಮತ್ತು BJP ಸರ್ಕಾರ ಅವರೇ, ಅವ್ರು BJP ದೊಡ್ಡ ದೊಡ್ಡ ಮುಖಂಡರು ಅವರು, ಏನೋ ಸ್ವಲ್ಪ ಆದರೆ ಇಳಿತಾ ಇರ್ತಾರೆ ರೋಡಾಗ, ನೀವು ಗಲಾಟೆ ಮಾಡ್ತಾ ಇದ್ದೀರಲ್ಲ, ಆ BJP ಪಕ್ಷದವ್ರಿಗೆ, ಆ ಮುಖಂಡರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ನಾಯಕರು, ನಿಮ್ಮ ಮೋದಿಜಿ ಹೇಳಿದ್ರು ಮಾತು ಅದು ಇಲ್ಲಿ ನಿಜ ಆಯ್ತು ನೋಡಿ. ಇಲ್ಲಿ ನಿಜ ಆಯಿತು. ನಮ್ಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಮನೆಯಲ್ಲಿ ಆ ಕೆಲಸ ಆಗಿದೆ. ಇವ್ರು ಹೇಳಿದ್ದೇನು, ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ಬಂದರೆ ಹಿಂದೂ ಹೆಣ್ಮಕ್ಕಳನ್ನ ಮಾಂಗಲ್ಯನ ತೆಗ್ಬಿಡ್ತಾರೆ ಅಂತ ಹೇಳಿದ್ರಲ್ಲ. ಇಲ್ಲಿ ನಮ್ಮ ಕುಮಾರಸ್ವಾಮಿ ಅವರ ಮನೆಯಲ್ಲಿನೇ ಅವ್ರ ಅಣ್ಣನ ಮಗನು ತಾಳಿ ಕಿತ್ತೋದಲ್ಲ, ಜೀವನ ಎಲ್ಲ ಅವರು ಅಳಿಬೇಕು. ನೋಡಿ ಆ ಥರ ಕೆಲಸ ಈ ಫಜ್ವಲ್ ರೇವಣ್ಣ ಮಾಡಿದ್ದಾನೆ. ಅವನ ಮೇಲೆ ಒಂದು ಆಕ್ಷನ್ ಇಲ್ಲ, ಅವನ ಮೇಲೆ ಒಂದು ಯಾವುದು ಪ್ರಕರಣ ನೀವು ದಾಖಲೆ ಮಾಡಲ್ಲ, ಅವನಿಗೆ ಅರೆಸ್ಟ್ ಮಾಡಲ್ಲ ನೀವು. ಈಗ ಸುಳ್ಳು ಭಾಷಣಗಳು ಮಾಡ್ಕೊಂಡು ಓಡಾಡ್ತಾರೆ ದೇಶ ಎಲ್ಲ. ಇಲ್ಲಿ ಒಂದು ಮಾಜಿ ಮುಖ್ಯಮಂತ್ರಿ ಅಣ್ಣನ ಮಗನೇ ಇಲ್ಲಿ ಮಾಂಗಲ್ಯ ಹಾಳು ಮಾಡಿಬಿಡ್ತಾನಲ್ಲ ರೀ, 100 ಹಾಳು ಮಾಡಿಬಿಟ್ಟಿದ್ದಾನಲ್ಲ ರೀ. ಇದು ನೋಡ್ರಿ ರಾಜ್ಯ ಜನರು ಇಲ್ಲಿ ಕಣ್ಣಿಂದ ನೋಡಿ ನೀವು. ಆಮೇಲೆ ಅವರು ಮೋದಿಜಿಯವ್ರು ಭಾಷಣ ನೋಡಬೇಕಿರೋದು. ಯಾರು ಮಾಂಗಲ್ಯ ಹಾಳು ಮಾಡ್ತಾರೆ ನೋಡಿ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನೋಡ್ರಿ, ಈ ದೇಶವನ್ನು ಕಟ್ಟಿರೋದು ಎಲ್ಲ ಸಮಾಜ ಅವರು, ಬರೀ ಮುಸ್ಲಿಮರಲ್ಲ, ಬರೀ ಹಿಂದೂಗಳಲ್ಲ, ಎಲ್ಲ ನಮ್ಮ ದೇಶದಲ್ಲಿ ಎಷ್ಟು ಸಮಾಜ ಐತೆ, ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಎಷ್ಟೋ ತಲೆಗೂ ಕತ್ತರಿಸ್ಕೊಂಡು ಬಿಟ್ಟಿದ್ದಾರೆ ದೇಶಕ್ಕೋಸ್ಕರ. ಅದಾಗಿ ನಮ್ಮ ದೇಶ ಇವತ್ತು ಕಟ್ಟಿ ಇರೋದು. ನಾವೆಲ್ಲ ಒಂದಾಗಿರ್ಬೇಕಂತ ಇಲ್ಲಿ ಸುಮ್ಮನೆ ಸುಳ್ಳು ಭಾಷಣಗಳಿಂದ ಜನ ಯಾಮಾರಕ್ಕೆ ಹೋಗಬೇಡಿ ದಯವಿಟ್ಟು.
ನಾನೇನಂದರೆ ಒಂದೇ ಒಂದಂತ ಪ್ರಶ್ನೆ, ಸಂಘಟನೆ ಅವ್ರಿಗೆ ಹೇಗೆ ರೋಡಾಗಿ ಇಳಿದಿಲ್ಲ ನೀವು? ಇಷ್ಟು ದೊಡ್ಡ ಕೆಲಸ ಮಾಡಿದಲ್ಲ ಈ ರೇವಣ್ಣ ಅವ್ರ ಮಗ. ಅದಕ್ಕೆ ನೋಡ್ರಿ, ನಾನು ಹೇಳ್ತೀನಿ, ಈ ಮುಸ್ಲಿಂ ಸಮಾಜ ಬಂದು ಮಾಂಗಲ್ಯ ಕಿತ್ತೋ ಸಮಾಜ ಅಲ್ಲ, ಮಾಂಗಲ್ಯ ಕಿತ್ತೋ ಕಡೆ ಕಟ್ಟೋ ಸಮಾಜ ಇದು. ಒಂದು ಮನೆ ಹಾಳಾಗ್ತಾ ಇದ್ರೆ ಅದಕ್ಕೆ ನಾವು ಸುಧಾರಿಸೋಕ್ಕೆ ನೋಡುವ ನಮ್ಮ ಕಣ್ಣಿದು. ಮಾಂಗಲ್ಯ ತಾಳಿ ಕಿತ್ತೋ ಸಮಾಜ ಅಲ್ಲ ಇದು, ಕಟ್ಟೋ ಸಮಾಜ ಇದು. ಅದಕ್ಕೆ ನಾನು ಹೇಳ್ತೀನಿ, ನಾವೆಲ್ಲ ಹಿಂದೂ ಮುಸ್ಲಿಂ ಅಣ್ಣ ತಮ್ಮನಂಗೆ ಇರಬೇಕಂತ ಇಲ್ಲಿ ನಮ್ಮ ಉದ್ದೇಶ ಅಷ್ಟೇ. ಇಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ರೇವಣ್ಣ ಅವ್ರ ಮಗ, ಒಂದು ಸಂಸದನಾಗಿ ಲಾಯಕ್ಕಿಲ್ಲ ಅವನಿಗೆ. ಈ ಸಂಘಟನೆಯವ್ರು ಸುಮ್ಮನೆ ಇದ್ದಾರಲ್ಲ, ನನಗೆ ನಾಚಿಕೆ ಆಗ್ತಾಯಿದೆ. ಸಣ್ಣ ಸಣ್ಣ ಮಾತಿಗೆ ರೋಡಾಗಿ ಇಳಿದು ಇಷ್ಟಗಳು ಮಾಡ್ತೀರಾ ನೀವು. ಈ ರೇವಣ್ಣವ್ರ ಮಗ 100 ಹೆಣ್ಮಕ್ಕಳನ್ನ ಮಾಂಗಲ್ಯ ಹಾಳು ಮಾಡಿದವನಲ್ಲ, ಇದು ಕೇಳಲ್ಲ ನೀವು. बस मैं मेरे मुसलमान भाइयों को कहता हूँ, तो कितना बड़ा ख़राब काम कराया इन्हें। कौन ने? कुमार स्वामी का भतीजा रेवण्णा का बेटा 100-150 बेगू बच्चा की ज़िंदगी ख़राब करे रेप कर को। हाँ, मोदी बोलती हमारे देश के प्रधानमंत्री इन्हों मुसलमान मांगल्य निकाल लेती हैं को, या इनका पार्टनरशिप में इनका पार्टनर इच ताले हाल कर डाल रहा है, पंप हिनवांग के उनके जजमेंगे ताले हाल कर डाल रहा है। वो इनके आँखें को दिस रहा नहीं। हमारे तो मुसलमान लीडर भी खामोश हैं, तुम्हें भी एक आवाज़ दिए, काउंटर दियो दादा, खाली देखे फायदा नहीं। सही सच बोलने वाले साथ अल्लाह है, डरो न को, हक बोलो अल्लाह है, गलत कहे तो तुम्हें सपोर्ट दी। लेकिन इतना बड़ा इन्हें काम करे ना, एक हमारे तमीर अहमद का बेटा के, एक यूटी खादर का बेटा के, एक सीएम इब्राहिम का बेटा के ये गलती कर डाले हाथा, तो ये संगठन वाले खामोश बैठते क्या? इन्हें परमत मुतालिक खामोश बैठता क्या? बन ले बुढ़ा, कितने संगठन हैं इनके? पूरा रोड़ा मुतालिक थे। जमीर अहमद का बेटा क्या कर दिया, यूटी खादर का बेटा क्या कर दिया, सीएम इब्राहिम का बेटा क्या कर दिया, तो बेगू बच्चा को। अब इन्हें कुमार स्वामी का भतीजा करे ऐसा, एक जना आवाज नहीं। काउंटर दियो जे लीडर, काउंटर दियो जे तुम्हारे हैसियत को। ಇಷ್ಟೇಲಿ ನಾನು ಮಾತು ಮುಗಿಸ್ತೀನಿ. ನಮ್ಮ ಎಲ್ಲ ಅಣ್ಣ ತಮ್ಮನಿಗೆ ಜೈ ಹಿಂದ್, ಜೈ ಕರ್ನಾಟಕ.